ನಮಸ್ಕಾರಗಳು ವಿದ್ಯಾರ್ಥಿ ಬಂಧುಗಳೇ. ಈ ವಿಡಿಯೋದಲ್ಲಿ ಕನ್ನಡ ಪ್ರಥಮ ಭಾಷೆ ಸಿರಿಗನ್ನಡ ಭಾಗ 1 6ನೇ ತರಗತಿ ಪದ್ಯ ಭಾಗದಲ್ಲಿ ಬರುವಂತಹ ಬೇಸಿಗೆ ಇದನ್ನು ಬರೆದಿರುವಂತವರು BR ಲಕ್ಷ್ಮಣರಾವ್ ಅವರು. ಈ ಪದ್ಯವನ್ನು ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಪ್ರಿಯ ವಿದ್ಯಾರ್ಥಿನಿ ಬಂಧುಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಕವಿ BR ಲಕ್ಷ್ಮಣರಾವ್ ಅವರ ಪ್ರಕಾರ ಬೇಸಿಗೆ ಪ್ರಕೃತಿಯಲ್ಲಿ ಹೇಗೆ ಆಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕವಿ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಕವಿ ಕೃತಿ ಪರಿಚಯ. BR ಲಕ್ಷ್ಮಣರಾವ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ 9/9/1946ರಲ್ಲಿ ಜನಿಸಿದರು. ತಂದೆ BR ರಾಜಾರಾವ್, ತಾಯಿ ವೆಂಕಟಲಕ್ಷ್ಮಮ್ಮ. ಲಕ್ಷ್ಮಣರಾವ್ ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಶ್ರೀಯುತರ ಕೃತಿಗಳೆಂದರೆ ಗೋಪಿ ಮತ್ತು ಗಾಂಡಲೀನ, ಟುವಟಾರ, 7 ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ, ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕತೆ, ಕಾದಂಬರಿ, ಅನುವಾದ, ಲೇಖನ ಸಂಕಲನಗಳನ್ನು ರಚಿಸಿದ್ದಾರೆ. ನನಗ್ಯಾಕೋ ಡೌಟು, ಬಲೆ ಮಲ್ಲೇಸಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು ಅಂದರೆ CD, ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಸೀರಿಯಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುನ್ನ ಹಾಡುಗಳು ಬರ್ತಾವಲ್ಲ, ಹಾಡನ್ನು ಅಂದರೆ ಧಾರಾವಾಹಿಯ ಶೀರ್ಷಿಕೆ ಗೀತೆಗಳನ್ನು ಇವರು ರಚಿಸಿದ್ದಾರೆ. ಹಾಗೂ ಜನಪ್ರಿಯ ಅಂದರೆ ಪಾಪ್ಯುಲರ್ ಚಲನಚಿತ್ರ ಗೀತೆಗಳನ್ನು ಅಂದರೆ ಪ್ರಸಿದ್ಧವಾದ ಚಲನಚಿತ್ರ ಗೀತೆ ಅಂದರೆ ಪಿಕ್ಚರ್ಗಳಿಗೆ ಹಾಡುಗಳನ್ನು ಸಹ ಇವರು ಅಂದರೆ BR ಲಕ್ಷ್ಮಣರಾವ್ ರಚಿಸಿದ್ದಾರೆ. ಶ್ರೀಯುತರಿಗೆ ಬಂದಂಥ ಪ್ರಶಸ್ತಿಗಳೆಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭಾಜನ ಅಂದರೆ ಪುರಸ್ಕೃತ ಅಂತ ಇದರ ಅರ್ಥ. ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಬೇಸಿಗೆ ಪದ್ಯದ ಆಕರ ಗ್ರಂಥ ಸುಬ್ಬಾ ಭಟ್ಟರ ಮಗಳೇ. ಆಯ್ತಲ್ಲ ಮಕ್ಕಳ, ಕವಿ ಪರಿಚಯ. ಈಗ ನಾವು ಮುಂದೆ ಪ್ರವೇಶಕ್ಕೆ ಬರೋಣ. ಪದ್ಯ ಭಾಗ ಬೇಸಿಗೆ ಪದ್ಯದ ಪ್ರವೇಶವನ್ನು ತಿಳಿದುಕೊಳ್ಳೋಣ ಹಾಗೂ ಅದರ ಅರ್ಥವನ್ನು ಸಹ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡ್ತಿದ್ದಂಥ ವಿದ್ಯಾರ್ಥಿನಿ ಮಿತ್ರರಿದ್ದರೆ ನಮ್ಮನ್ನು ಬೆಂಬಲಿಸಬೇಕೆಂದು ಕೋರ್ಕೊಳ್ತೀನಿ. ಪ್ರವೇಶ. ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತದೆ. ಅಂತೆಯೇ ಋತುಮಾನಗಳು ಕೂಡ ಅವು ಬದಲಾದಂತೆ ಹವಾಮಾನವು ಏರುಪೇರಾಗಿರುತ್ತದೆ. ಒಮ್ಮೆ ಪ್ರಖರವಾದ ಬಿಸಿಲು, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ, ಮಳೆ, ಗಾಳಿ, ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಂಡು ನನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತದೆ. ಮಕ್ಕಳೇ, ಪ್ರವೇಶ ಭಾಗದ ಅರ್ಥವನ್ನು ತಿಳಿದುಕೊಳ್ಳೋಣ. ಮಾನವರಾದ ನಾವು ಪ್ರಕೃತಿ ಅಂದರೆ ಪರಿಸರದಿಂದ, ನೇಚರಿಂದ ನಾವು ಕಲಿಬೇಕಾದ್ದು ನೋಡಬೇಕಾದ್ದು ಅಪಾರವಾಗಿದೆ, ಬೇಕಾದಷ್ಟಿದೆ. ಪ್ರಕೃತಿಯ ಪ್ರತಿಯೊಂದು ವಸ್ತು ಪರಸ್ಪರ ಸಂಬಂಧವುಳ್ಳದಾಗಿರುತ್ತದೆ. ನಮಗೆ ಪರಿಸರದಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುವು ಸಹ ಒಂದಕ್ಕೊಂದು ಸಂಬಂಧ ಅಂದರೆ ರಿಲೇಷನ್ಶಿಪ್ ಉಳ್ಳದ್ದಾಗಿರ್ತದೆ. ಅವನ್ನ ಬಿಟ್ಟಿರೋಕ್ಕೆ ನಮಗೆ ಸಾಧ್ಯ ಆಗಲ್ಲ. ಅಂತೆಯೇ ಋತುಮಾನಗಳು ಕೂಡ ಅವು ಬದಲಾದಂತೆ ಹವಾಮಾನವು ಏರುಪೇರಾಗುತ್ತಿರುತ್ತದೆ. ಋತುಮಾನಗಳಿದ್ದಾವೆ, ಗಮನಿಸಿ. 6 ಋತುಮಾನಗಳಿದ್ದಾವೆ ಭೂಮಿಯ ಋತುಚಕ್ರದಲ್ಲಿ. ಅವುಗಳೆಂದರೆ ವಸಂತ ಋತು, ವರ್ಷ ಋತು, ಗ್ರೀಷ್ಮ ಋತು, ಶಿಶಿರ ಋತು, ಶರದ್ ಋತು, ಹೇಮಂತ ಋತು ಅಂತ ಈ 6 ಋತುಮಾನಗಳಿದ್ದಾವೆ. ಅವುಗಳು ಬದಲಾದಂತೆ ಹವಾಮಾನ ಅಂದರೆ ವಾಯುಗುಣ ಬದಲಾಗ್ತಾ ಇರುತ್ತೆ. ಕ್ಲೈಮೇಟ್ ಅನ್ನೋದು, ವೆದರ್ ಅನ್ನೋದು ಏರುಪೇರಾಗ್ತಾ ಇರುತ್ತೆ, ಬದಲಾಗ್ತಲೇ ಇರ್ತದೆ. ನೀವು ಭೂಮಿ ಮೇಲೆ ಒಂದ್ಸಲ ಬೇಸಿಗೆಗಾಲ ಇರ್ತದೆ, ಇನ್ನೊಂದು ಸಲ ಮಳೆಗಾಲ ಇರ್ತದೆ, ಮತ್ತೊಮ್ಮೆ ಚಳಿಗಾಲ ಇರ್ತದೆ. ಇವೆಲ್ಲ ಗಮನಿಸಿದ್ದೀರ. ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳನ್ನೆಲ್ಲ ನೀವು ನೋಡಿರ್ತೀರಲ್ವ ಮಕ್ಕಳೇ. ಒಮ್ಮೆ ಪ್ರಖರವಾದ ಬಿಸಿಲು, ಒಮ್ಮೆ ಜಳ ತಾಪಮಾನದಿಂದ ಕೂಡಿದಂಥ ಬಿಸಿಲಿರ್ತದೆ, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ, ಗಡಗಡ ಮೈ. ಹಾಗೆಯೇ ಪ್ರಖರವಾದ ಬಿಸಿಲಿನಲ್ಲಿ ಬೇಸಿಗೆಗಾಲ ಇರ್ತದೆ. ಇದನ್ನು ಬೇಸಿಗೆ ಕಾಲವನ್ನು ಇಂಗ್ಲೀಷ್ನ ಸಮ್ಮರ್ ಸೀಸನ್ ಅಂತ ಕರೀತಾರೆ, ಚಳಿಗಾಲವನ್ನು ವಿಂಟರ್ ಸೀಸನ್ ಅಂತ ಕರೀತಾರೆ. ಮಳೆ, ಗಾಳಿ, ಮಳೆ ಬರ್ತದೆ, ಒಂದ್ಸಲ ಗಾಳಿ ಬೀಸೋದು ನೀವು ನೋಡಿದ್ದೀರಾ. ಹೀಗೆ ಏನೇ ಆದರೂ
ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ನಿಲ್ತವ? ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಯಾವುದೇ ಕೆಲಸ ಕಾರ್ಯಗಳು ನಿಲ್ಲಲ್ಲ. ಖಂಡಿತ ನಿಲ್ಲಲ್ಲಲ್ವಾ? ಆದ್ದರಿಂದ ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತದೆ. ಪ್ರಕೃತಿ, ಪರಿಸರ, ನಿಸರ್ಗ ಅನ್ನೋದು ತನ್ನ ಸಮತೋಲನ ಬ್ಯಾಲೆನ್ಸ್ ಮಾಡುತ್ತೆ, ಇಂಬ್ಯಾಲೆನ್ಸ್ ಮಾಡಲ್ಲ, ಸಮತೋಲನ ಆಗಲ್ಲ. ಎಲ್ಲದನ್ನೂ ಸಹ ಕಾಯ್ದುಕೊಳ್ತದೆ. ತನ್ನ ಪಾಲಿನಲ್ಲಿ ಏನು ಕೆಲಸ ಇರುತ್ತದೆಯೋ ಅದನ್ನು ಸದಾ ಯಾವಾಗಲೂ ಸಹ ಮಾಡ್ತಾ ಇರ್ತದೆ. ಇಷ್ಟು ಪ್ರವೇಶ ಬೇಸಿಗೆ ಪದ್ಯದ ಪ್ರವೇಶ ಭಾಗವಾಗಿದೆ ಮಕ್ಕಳೇ. ಪದ್ಯವನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ ಮಕ್ಕಳ. ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ, ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ, ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಅಳೆಯಬೇಡಿ, ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯಿತೆಯನು ಪಾಪ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಅಳೆಯಬೇಡಿ, ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯಿತೆಯನು ಪಾಪ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಳ್ಳಿ ಕಂಗಲಾಗಿಲ್ಲ, ನೋಡಿ ರಂಗಾಗಿವೆ ಎಲ್ಲ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ. ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಳ್ಳಿ ಕಂಗಲಾಗಿಲ್ಲ, ನೋಡಿ ರಂಗಾಗಿವೆ ಎಲ್ಲ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ, ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ, ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ. ಪ್ರೀತಿಯ ಮಕ್ಕಳ, ಈಗ ಈ ಪದ್ಯದ ಎಲ್ಲ ಚರಣಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಕವಿ BR ಲಕ್ಷ್ಮಣರಾವ್ರವರು ಹೇಳ್ತಿದ್ದಾರೆ, ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ. ಈಗ ಬೇಸಿಗೆ ಕಾಲ ಬಂದಿದೆ, ಮಕ್ಕಳಿಗೆಲ್ಲರಿಗೂ ಸಹ ಶಾಲೆಯಲ್ಲಿ ರಜಾವನ್ನು ಕೊಟ್ಟಿದ್ದಾರೆ, ಅಂದರೆ ಬೇಸಿಗೆ ರಜಾವನ್ನು ಕೊಟ್ಟಿದ್ದಾರೆ, ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಇದ್ದರೂ ಬಿಸಿಲಿನ ಸಜಾ, ಬೇಸಿಗೆ ಕಾಲದಲ್ಲಿ ಸೂರ್ಯನ ತಾಪ ಶಾಖ ಜಾಸ್ತಿ ಇರ್ತದೆ, ಅದರಿಂದ ನಾವು ಆಚೆಗೆ ಬರೋಕ್ಕಾಗಲ್ಲ. ಬೆಳಿಗ್ಗೆ 8 ಗಂಟೆ ಮೇಲೆ ಬೇಸಿಗೆ ಕಾಲದಲ್ಲಿ ಆಚೆಗೆ ಬರೋಕ್ಕಾಗೋದಿಲ್ಲ. ಅದರಿಂದ ಇದ್ದರೂ ಬಿಸಿಲಿನ ಸಜಾ, ಸಜಾ ಅಂದರೆ ಶಿಕ್ಷೆ ಅಂತ ಇದರ ಅರ್ಥ, ಶಿಕ್ಷೆ ಅಂತ ಅರ್ಥ. ಆದರೂ ಸಹ ಮಕ್ಕಳಿಗೆ ಕೇಳ್ಕೊತಾ ಇದ್ದಾರೆ ಕವಿ, ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಇಲ್ಲಿ ಸೂರ್ಯನನ್ನು ಹೊಗಳ್ತಾ ಇದ್ದಾರೆ ಕವಿ, ಹೊಗಳಿ ಬರೆದಿದ್ದಾರೆ. ಬನ್ನಿ ಮಕ್ಕಳೇ ಹಾಡೋಣ ಸೂರ್ಯನ ಮಹಿಮೆ, ಸೂರ್ಯನ ವಿನೋದವನ್ನು, ಲೀಲೆಗಳನ್ನು ಹಾಡೋಣ ನಾವೆಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಮೋಡಗಳೆಲ್ಲ ಇದ್ದಾವೆ, ಇಲ್ಲಿ ಪ್ರಕೃತಿ ಇದೆ. ಈ ಚರಣ ಅರ್ಥ ಆಯ್ತಲ್ಲ? ಇನ್ನೊಮ್ಮೆ ಇದರ ಅರ್ಥವನ್ನು ಹೇಳ್ತೀನಿ. ಬೇಸಿಗೆ ಮಕ್ಕಳೆಲ್ಲರಿಗೂ ಸಹ ಶಾಲೆಯಲ್ಲಿ ಶೈಕ್ಷಣಿಕ ಅವಧಿಯ ಪರೀಕ್ಷೆಗಳೆಲ್ಲ ಮುಗಿದು ಬೇಸಿಗೆ ರಜೆ ಬಂದಿದೆ. ಆದರೆ ಬಿಸಿಲಿನ ಶಾಖದಿಂದ ಸಜವನ್ನು ಅನುಭವಿಸ್ತಿದ್ದಾರೆ, ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ ಅಂತ ಕವಿ ಹೇಳ್ತಿದ್ದಾರೆ. ಆದರೂ ಸಹ ಮಕ್ಕಳೆಲ್ಲರೂ ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯನ್ನು ನಾವೆಲ್ಲರೂ ಸಹ ಸಾರೋಣ ಅಂತ ಹೇಳ್ತಿದ್ದಾರೆ. ಮುಂದಿನ ಚರಣದಲ್ಲಿ, ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಅಳೆಯಬೇಡಿ. ಏಕೆ ಕವಿ ಪ್ರಶ್ನೆ ಮಾಡ್ತಿದ್ದಾರೆ. ರವಿಗೆ ಅಂದರೆ ರವಿ ಅಂದ್ರೆ ಸೂರ್ಯ, ರವಿಗೆ ಸೂರ್ಯ, ಭಾನು, ದಿನಪ, ದಿನಕರ, ದಿವಾಕರ ಅಂತಲೂ ಸಹ ಕರಿತೀವಿ. ಯಾಕೆ ಸೂರ್ಯನಿಗಿಂತ ತಾಪ, ಶಾಖ ಅಂತ ಕೇಳ್ತಾ ಇದ್ದಾರೆ ಕವಿ. ಇಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಯಾವಾಗಲೂ ಸಹ. ಯಾರ ಮೇಲವನ ಕೋಪ, ರವಿನನ್ನು, ಸೂರ್ಯನನ್ನು ಯಾರ ಮೇಲೆ ಕೋಪವನ್ನು ಮಾಡ್ಕೊಂಡಿದ್ದಾನೆ. ಕೋಪ ಅಂದರೆ ಸಿಟ್ಟು ಅಂತೀವಲ್ಲ ಅದು.
ಸಿಟ್ಟು ಅಂತ ಇದರ ಅರ್ಥ. ಎಂದು ಅಳೆಯಬೇಡಿ, ಅಳಿ ಅಂದರೆ ನಿಂದಿಸಬೇಡಿ, ಜರಿಯಬೇಡಿ ಅಂತ ಕೇಳ್ತಾ ಇದ್ದಾರೆ ಕವಿ. ಯಾಕೆ ಅಂದರೆ ಸೂರ್ಯನ ತಪ್ಪು ತಿಳಿಯಬೇಡಿ, ಸೂರ್ಯನನ್ನು ತಪ್ಪು ಅಂತ ತಿಳಿಯಬೇಡಿ. ಅವನೇನು ಮಾಡ್ತಾಯಿದ್ದಾನೆ, ಅವನ ಕೆಲಸವನ್ನು, ಕರ್ತವ್ಯವನ್ನು ಅಂದರೆ ಮೋಡ ಕೂಡಿಸಲು ಇಳಿಗೆ ಮಳೆ ತರಲು ದುಡಿಯುತ್ತೀಯನು ಪಾಪ. ಪಾಪ ಸೂರ್ಯ, ಈ ಮೋಡಗಳಿದಾವಲ್ಲ ಇವು ಕೂಡಿದ್ರೆ ಮಳೆ ಆಗೋದು. ಇಲ್ಲಿ ನೋಡಿ, ಇವೆಲ್ಲ ಬಿಳಿ ಮೋಡಗಳು ಹೆಂಗೆ ಕಾಣಿಸ್ತಾ ಇದ್ದಾವೆ, ಇವನ್ನೆಲ್ಲ ಕೂಡಿಸ್ತಾ ಇದ್ದಾನೆ. ಇವೆಲ್ಲ ಕಪ್ಪು ಮೋಡ ಆದಾಗ ಮಳೆ ಬರ್ತದೆ. ಅದರಿಂದ ಸೂರ್ಯನನ್ನು ತಪ್ಪು ತಿಳಿಯಬೇಡಿ ಮಕ್ಕಳೇ. ಮೋಡ ಕೂಡಿಸಲು, ಮೋಡಗಳನ್ನು ನೀವು ನೋಡಿದ್ದೀರಲ್ಲ ಆಕಾಶದಲ್ಲಿ, ಇವೆಲ್ಲ ಮೋಡಗಳು, ಅವುಗಳನ್ನು ಒಂದಕ್ಕೊಂದು ಕೂಡಿಸಲು, ಇಳೆ ಅಂದರೆ ಭೂಮಿ ಅಂತ ಇದರ ಅರ್ಥ. ಭೂಮಿ, ಇಳೆಗೆ ಬೇಕಾದಷ್ಟು ಅರ್ಥಗಳಿದ್ದಾವೆ. ಇಳೆ ಅಂದರೆ ವಸುಂಧರೆ, ಪೃಥ್ವಿ, ಧಾತ್ರಿ, ಧರಣಿ ಇಂಥಲ್ಲೆಲ್ಲ ಕರಿತೀವಿ. ಅವನು ಭೂಮಿಗೆ ಮಳೆ ತರಲು ದುಡಿತೀಹನು, ಕೆಲಸವನ್ನು ಮಾಡ್ತಾ ಇದ್ದಾನೆ ಪಾಪ. ರವಿಯನ್ನು ಜರಿಯಬೇಡಿ, ನಿಂದಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಚರಣದ ಅರ್ಥ ಮಕ್ಕಳೇ. ಕವಿ ಹೇಳ್ತಾ ಇದ್ದಾರೆ, ಏಕೆ ರವಿಗಿಂತ ತಾಪ, ಏಕೆ ರವಿಗೆ ಇಂಥ ಶಾಖ ಬಂದಿದೆ, ಯಾರ ಮೇಲೆ ಅವನ ಕೋಪ ಅಂತ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ನೋಡಿ. ಕೋಪ ಮಾಡ್ಕೊಂಡಿದ್ದಾನ ಅಂತ. ಎಂದು ಅಳಿಯಬೇಡಿ, ಎಂದು ನಿಂದಿಸಬೇಡಿ, ಸೂರ್ಯನನ್ನು ತಪ್ಪು ತಿಳಿಯಬೇಡಿ. ಅವನು ಭೂಮಿಗೆ ಮಳೆಯನ್ನು ತರಲು ಮೋಡಗಳನ್ನು ಕೂಡಿಸ್ತಾ ಇದ್ದಾನೆ, ಕೆಲಸವನ್ನು ಮಾಡ್ತಿದ್ದಾನೆ ಪಾಪ. ಸೂರ್ಯನನ್ನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಈ ಚರಣದಲ್ಲಿ. ಮುಂದಿನ ಚರಣವನ್ನು ನೋಡೋಣ. ಭೂಮಿಯ ಪೋಷಕ ಸೂರ್ಯ, ಭೂಮಿಗೆ ಅವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ. ಸೂರ್ಯನನ್ನು ಬಿಟ್ಟು ಭೂಮಿ ಇರೋಕ್ಕಾಗಲ್ಲ, ಆದ್ದರಿಂದ ಅವನ ಪೋಷಕ, ಭೂಮಿಯ ಪೋಷಕ ಸೂರ್ಯ ಅಂತ ಕವಿ ಹೇಳಿದ್ದಾರೆ. ಪೋಷಕ ಅಂದರೆ ಪೋಷಕರು, ಪೇರೆಂಟ್ಸ್ ಅಂತೀವಲ್ಲ ಅವರು, ಸಲಹುವವರು ಅಂತ ಇದರ ಅರ್ಥ. ಭೂಮಿಗೆ ಅವನು ಅನಿವಾರ್ಯವಾಗಿ ಬೇಕೇ ಬೇಕು. ಸೂರ್ಯನನ್ನು ಹೊಗಳೋದು ಬೇಕಿಲ್ಲ. ಹೊಗಳಿಕೆ ಅಂದರೆ ಇದರ ಅರ್ಥ ಕೊಂಡಾಡು. ಸೂರ್ಯನನ್ನು ಕೊಂಡಾಡಬೇಕಾಗಿಲ್ಲ, ಹೊಗಳೋದು ಬೇಕಿಲ್ಲ. ತೆಗಳಿದರೆ ಅಂದರೆ ಹೀಯಾಳಿಸಿದರೆ, ನೀಗಳು ಅಂದರೆ ನಿಂದಿಸು, ಹೀಯಾಳಿಸು ಅಂತ. ತೆಗಳಿದರೂ ಅವಕ್ಕೆ ಹೋಗುವುದಿಲ್ಲ, ಅವನು ಹೊಗಳಿಕೆಯೂ ಬೇಕಿಲ್ಲ. ಅವನು ತೆಗಳಿದರೂ ನಿಂದಿಸಿದರೂ ಅವನು ಕುಗ್ಗುವುದಿಲ್ಲ, ಅಂದರೆ ಸಣ್ಣವನಾಗುವುದಿಲ್ಲ ಅಂತ ಇದರ ಅರ್ಥ. ಅವನು ಯಾವಾಗಲೂ ಸಹ ಬೆಳಕನ್ನು ನೀಡುವನು, ಭೂಮಿಗೆ ಬೆಳಕನ್ನು ನೀಡ್ತಾನೆ. ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಬಿಸಿಯನ್ನು ಉಣ್ಣಿಸುವನು ಅಂದರೆ ತಿನ್ನಿಸುವನು ಅಂತ ಇದರ ಅರ್ಥ. ಮರೆಯದೆ ಕರ್ತವ್ಯ, ತನ್ನ ಕರ್ತವ್ಯ ಅಂದರೆ ಕೆಲಸ, ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಒಮ್ಮೆ ಈ ಚರಣದ ಅರ್ಥ, ಭೂಮಿಯ ಪೋಷಕ ಸೂರ್ಯನಾಗಿದ್ದಾನೆ, ಭೂಮಿಗೆ ಅವನು ಅನಿವಾರ್ಯವಾಗಿದ್ದಾನೆ. ಅವನಿಗೆ ಅಂದರೆ ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ. ಅವನನ್ನು ಯಾರಾದರೂ ನಿಂದಿಸಿದರೂ ಸಹ ಅವನು ಕುಗ್ಗುವುದಿಲ್ಲ, ಅಂದರೆ ಸಣ್ಣವನಾಗುವುದಿಲ್ಲ. ಭೂಮಿಗೆ ಬೆಳಕನ್ನು ಇಡ್ತಾ ಇದ್ದಾನೆ, ಬಿಸಿಯನ್ನು ಉಣ್ತಾ ಇದ್ದಾನೆ, ಮರೆಯದೆ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ. ಬೆಳಕನ್ನು ಇಡ್ತಾ ಇದ್ದಾನೆ, ಅವನು ಬಿಸಿಯನ್ನು ನಮಗೆಲ್ಲರಿಗೂ ಸಹ ಉಣ್ಣಿಸ್ತಾ ಇದ್ದಾನೆ, ಬಿಡಿಸ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ. ಅವನ ಕೆಲಸ, ಜವಾಬ್ದಾರಿಗಳನ್ನು, ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಮರೆಯದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ಚರಣವನ್ನು ನೋಡೋಣ ಮಕ್ಕಳೇ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಲಾಗಿಲ್ಲ. ಇಲ್ಲಿ ಮರ ಗಿಡಗಳಿದ್ದಾವೆ, ಪ್ರಕೃತಿ ಇದೆ. ಬಿರು ಬಿಸಿಲಿದೆ ಈಗ ಬೇಸಿಗೆ ಕಾಲದಲ್ಲಿ ಬಿರು ಬಿಸಿಲು, ಜಾಸ್ತಿ ಬಿಸಿಲಿರುವಂಥ, ಬಿರುಗಾಳಿ ಅಂತ ಬಿಸಿಲಿರುವಂಥ, ಬಿರು ಅಂದರೆ ಬಿರುಗಾಳಿ, ದೊಡ್ಡ ಗಾಳಿಯಾಗಿ ಬಿಸಿಲು ಸುಯಿನ್ ಬೀಸ್ತಾ ಇರ್ತದೆ. ಬೇಸಿಗೆ ಕಾಲದಲ್ಲಿ ನಮಗೆಲ್ಲರಿಗೂ ಅಂದರೆ ಮನುಷ್ಯರಿಗೆ ಬಿಸಿಲಿನ ತಾಪ ಅಂದರೆ ಸೆಕೆನ ತಡೆದುಕೊಳ್ಳೋಕ್ಕಾಗೋದಿಲ್ಲ. ಅಬ್ಬಬ್ಬಬ್ಬ ಎಷ್ಟೊಂದು ಬಿಸಿಲಪ್ಪ, ಎಷ್ಟೊಂದು ಹೀಟು ಅಂತ ಇರೋದನ್ನ ಜನ ನೀವು ಗಮನಿಸ್ತಾ ಇರ್ತೀರ. ಮರಗಳು, ಗಿಡಗಳು, ಪೊದೆ ನೀವು ನೋಡಿದಿರಲ್ಲ, ಪೊದೆಗಳಿರ್ತಾವಲ್ಲ, ಚಿಕ್ಕ ಚಿಕ್ಕ ಗಿಡಗಳ ಸಮೂಹ, ಅದು ಬಳ್ಳಿಗಳನ್ನು ನೀವು ನೋಡಿರ್ತೀರ. ಕಂಗಾಲಾಗಿಲ್ಲ, ಅವು ಏನೂ ಆಗಿಲ್ಲ. ಏನಾದರೂ ಕಂಗಾಲಾಗಿದ್ದಾವ, ಏನಾದರೂ ಸೊರಗಿದ್ದಾವ? ಯಾಕೋ ಸೊರಗಿಲ್ಲ. ನೋಡಿ ರಂಗಾಗಿವೆ. ರಂಗು ಅಂದರೆ ಬಣ್ಣ. ಇಷ್ಟು ಬಣ್ಣದಿಂದ ಕೂಡಿರ್ತವೆ ಮರ ಗಿಡ ಬಳ್ಳಿಗಳು. ಗಮನಿಸಿ ನೀವು ಅವಾಗ ಚಿಗುರು ಇರ್ತದೆ ಮರ ಗಿಡಗಳಲ್ಲಿ, ಹೂ ತೊಟ್ಟುಗಳಿರ್ತವೆ, ಹಣ್ಣು ಇರ್ತವೆ. ಮಿಡಿ ಅಂದರೆ ಈಚುಗಾಯಿ ಅಂತೀವಲ್ಲ, ಅವು ಕಡುಗಾಯಿ ಅಂತೀವಲ್ಲ, ಅದು ಈಚು ಅಂತ ಕರೀತಾರೆ ಮಿಡುವಿಗೆ, ಈಚು ಅಂತ ಕರೀತಾರೆ ಮಿಡಿಗೆ, ಕಡುಗಾಯಿ ಅಂತಲೂ ಸಹ ಕರೀತಾರೆ. ಬಿಟ್ಟು ಇವೇ ಸಂಭ್ರಮದಲ್ಲಿ ಅಂದರೆ ಈ ಕಾಲದಲ್ಲಿ ಬಿರು ಬಿಸಿಲಿನಲ್ಲೂ ಸಹ ಮರ ಗಿಡ ಪೊದೆ ಬಳ್ಳಿ ಯಾವ ಸಹ ಸೊರಗೋಗಿಲ್ಲ. ನೋಡಿ ಮಕ್ಕಳೇ, ಎಲ್ಲವೂ ಸಹ ರಂಗು ಅಂದರೆ ಬಣ್ಣದಿಂದ, ಹಸಿರು ಬಣ್ಣದಿಂದ ಕೂಡಿಕೊಂಡು ಫಳ ಹೊಳಿತಿದ್ದಾವೆ. ಚಿಗುರನ್ನು ಬಿಟ್ಟಿದ್ದಾವೆ, ಹೂ ತೊಟ್ಟು ಇದೆ, ಹಣ್ಣುಗಳನ್ನು ಇದ್ದಾವೆ. ಮಿಡಿ ಅಂದರೆ ಈಚು ಕಡುಗಾಯಿಗಳನ್ನು ಬಿಟ್ಟು
ಎಷ್ಟು ಸಂದರ್ಭ ಇವೇ ಸಂಭ್ರಮದಲ್ಲಿ, ಅಂದರೆ ಸಂಭ್ರಮ ಅಂದರೆ ಸಂತೋಷ, ಸಡಗರ ಅಂತ ಇದರ ಅರ್ಥ. ಎಷ್ಟು ಸಂತೋಷದಿಂದ ಈ ಮರ ಗಿಡ ಪೊದೆ ಬಳ್ಳಿಗಳೆಲ್ಲ ಇದ್ದಾವೆ ಅಂತ ಇದರ ಅರ್ಥ. ಅರ್ಥ ಆಯ್ತಲ್ಲ. ದಿನ ಕೊನೆಯ ಚರಣ ಇದು. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗೆ ಅಂಜದೆ. ಮನುಷ್ಯರಾದ ನಾವೆಲ್ಲರೂ ಸಹ ಸೂರ್ಯನಿಂದ ಕಲಿಯೋಣ. ಕಲಿಯೋದು ಬೇಕಾದಷ್ಟಿದೆ. ಪ್ರಕೃತಿ ಪರಿಸರದಂತೆ, ನಿಸರ್ಗದಂತೆ ನಾವೆಲ್ಲರೂ ಸಹ ನಲಿಯೋಣ, ಸಂತೋಷದಿಂದ ಇರೋಣ. ಕಷ್ಟಗಳಿಗೆ ಅಂಜದೆ, ಕಷ್ಟಗಳು ಬಂದಾಗ ಅಂಜದೆ ಅಂದರೆ ಹೆದರದೆ, ನಮ್ಮ ಕರ್ತವ್ಯ ಮರೆಯದೆ. ನಮ್ಮ ಕರ್ತವ್ಯ ಅಂದರೆ ಕೆಲಸ ಜವಾಬ್ದಾರಿಗಳನ್ನು ಮರೆಯಬಾರದು. ನಲಿಯುತ್ತಾ ಬಾಳಬೇಕು. ನಲಿಯುತ್ತಾ ಬಾಳಿ ನಲಿವನ್ನು ಹಂಚಿ ಧನ್ಯತೆ ಗಳಿಸೋಣ. ನಲಿಯುತ್ತಾ ಬಾಳೋಣ, ನಲಿವನ್ನು ಹಂಚೋಣ, ಧನ್ಯತೆಯನ್ನು ಸಹ ಗಳಿಸೋಣ. ಇಲ್ಲಿ ಧನ್ಯತೆ ಅಂದರೆ ಸಂತೃಪ್ತಿ, ತೃಪ್ತಿ ಅಂತ ಇದರ ಅರ್ಥ. ನಲಿಯುತ್ತಾ ಬಾಳೋಣ, ನಲಿವನ್ನು ಸಮಾಜಕ್ಕೆ ಹಂಚೋಣ, ಸಂತೃಪ್ತಿಯನ್ನು ಪಡೆದುಕೊಳ್ಳೋಣ ಅಂತ ಕವಿ ವಿ ಆರ್ ಲಕ್ಷ್ಮಣರಾವರು ಹೇಳ್ತಾರೆ. ಇನ್ನೊಮ್ಮೆ ಈ ಚರಣದ ಅರ್ಥ: ಸೂರ್ಯನಿಂದ ನಾವು ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗೆ ಹೆದರದೆ, ನಮ್ಮ ಕೆಲಸ ಜವಾಬ್ದಾರಿಗಳನ್ನು ಮರೆಯದೆ ನಲಿಯುತ್ತಾ ಬಾಳೋಣ, ನಲಿವನ್ನು ಅಂದರೆ ಸಂತೋಷವನ್ನು ಹಂಚೋಣ, ಧನ್ಯತೆ ಅಂದರೆ ಸಂತೃಪ್ತಿ, ತೃಪ್ತಿಯನ್ನು ಗಳಿಸೋಣ ಅಂತ ಹೇಳಿ ಕವಿ ಇಲ್ಲಿ ಕೊನೆಯ ಚರಣದಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇದುವರೆಗೂ ಬಿ ಆರ್ ಲಕ್ಷ್ಮಣರಾವ್ರವರು ಬರೆದಿರುವಂತಹ ಪದ್ಯವನ್ನು ವಾಚಿಸಿ ಅದರ ಅರ್ಥವನ್ನು ಸಹ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊತಾ ಇದ್ದೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಿ, ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.